ಈಗ ಶಾಂತಿನಗರ ಕಾಂಗ್ರೆಸ್ ಮುಖಂಡನ ಬರ್ಬರ ಕೊಲೆಯಾಗಿದೆ. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಪ್ರಮುಖವಾಗಿ ಬಿಬಿಎಂಪಿ ಎಲೆಕ್ಷನ್ ಚರ್ಚೆಯ ಬೆನ್ನಲ್ಲೇ ನೆತ್ತರು ಹರಿದಿರೋದಿದು. ರಾಜಕೀಯ ದ್ವೇಷ ಅನ್ನೋದು ನಿಕ್ಕಿ ಕಾಂಗ್ರೆಸ್ ಮುಖಂಡನ ಹತ್ಯೆಗೆ ಕೈ ಜೋಡಿಸಿದ್ಯಾರು? ಹಾಗಾದ್ರೆ ಹತ್ಯೆಯ ಹಿಂದೆ ಕೈ ನಾಯಕರ ಕೈವಾಡವೇ ಇದೆ ಅನ್ನುವಂಥ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಯಾಕಂದ್ರೆ ಈ ಹೈದರ್ ಅನ್ನುವಂಥ ವ್ಯಕ್ತಿ, ಕೊಲೆಯಾದ ವ್ಯಕ್ತಿ ಶಾಂತಿನಗರ ಶಾಸಕರ ಆಪ್ತನೂ ಕೂಡ ಹೌದು. ವರಿಷ್ಠರು ಒಂದು ಕರೆ ಕೊಡ್ತಾರೆ, ಬಿಬಿಎಂಪಿ ಎಲೆಕ್ಷನ್ಗೆ ಸಜ್ಜಾಗಿ ಎಲ್ರು ಅಂತ. ಈ ಬೆನ್ನಲ್ಲೇ ಈ ಮರ್ಡರ್ ಆಗಿರೋದು. ಯಾಕೆಂದ್ರೆ ಈ ಬಾರಿ ಈ ಬಿಬಿಎಂಪಿ ಎಲೆಕ್ಷನ್ಗೆ ಹೈದರ್ನ ಸಹೋದರ ಸಲೀಂಗೆ ಟಿಕೆಟ್ ಕೊಡುವಂಥ ವಿಚಾರದ ಬಗ್ಗೆ ಚರ್ಚೆಗಳು ಆಗ್ತಾ ಇತ್ತು. ಸೊ ಈ ಚರ್ಚೆ ಎಲ್ಲಿ ಸಿಕ್ಕಿಬಿಡುತ್ತೆ ಅನ್ನುವಂಥ ಟೆನ್ಷನ್ನು ಕೆಲ ಕಾಂಗ್ರೆಸ್ ಮುಖಂಡರಿಗೆ ಇತ್ತು. ಇದು ನುಂಗಲಾರದ ತುತ್ತಾಗಿ ಕೂಡ ಪರಿಣಮಿಸಿತ್ತು. ಇದೇ ಕಾರಣಕ್ಕೆ ಹೈದರ್ ಕೊಲೆ ನಡೆದಿದೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ, ಕೊಲೆಯಾದ ವ್ಯಕ್ತಿ ಹೈದರ್ ಅಲಿ, ಫೋಟೋದಲ್ಲಿ ಕಾಣಿಸ್ತಾ ಇದ್ರಲ್ಲ ಇವರು. ಸೊ ಹಾಗಾಗಿ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ನೋಡಿ, ಕೊಲೆಯಾದ ಸ್ಥಳ ಇನ್ನೂ ಕೂಡ ಆ ಸ್ಥಳದಲ್ಲಿ ನೋಡಿ ಹೆಂಗೆ ಜನ ಜಮಾಯಿಸಿದ್ರು ಅಂತ. ಯಾಕೆಂದರೆ ಆ ಕ್ಷಣದಲ್ಲಿ ಏನಾಯಿತು, ಯಾರಿಗೇನಾಯಿತು ಅನ್ನೋದು ಗೊತ್ತಾಗ್ತಿರಲಿಲ್ಲ. ಸೊ ಅಟ್ಯಾಕ್ ಆಗಿದೆ ಅನ್ನೋದಷ್ಟೇ ಗೊತ್ತಾಗಿತ್ತು. ಬದುಕುಳಿದಿದ್ದಾನೆ ಅನ್ನುವಂಥ ಮಾತುಗಳು ಒಂದಷ್ಟು ಜನದಲ್ಲಿ ಬಾಯಿಗೆ ಬರ್ತಾ ಇದ್ರೆ, ಇಲ್ಲ ಅಟ್ಯಾಕ್ ಮಾಡಿದ ರೀತಿ ನೋಡಿದ್ರೆ ಸ್ಪಾಟ್ ಡೆತ್ ಆಗಿರ್ಬೋದು ಅನ್ನುವಂಥ ಮಾತುಗಳನ್ನು ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಂಥದ್ದು ಅಂಥ ಮಾತುಗಳು. ನೋಡಿ, ಶಾಂತಿನಗರ ಶಾಸಕರ ಆಪ್ತರು ಇವರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಈಗ ಹತ್ಯೆಯ ಹಿಂದೆ ಕಾಣದ ಕೈಗಳ ಸ್ಪರ್ಶ ಇದೆಯಾ? ಏನು ಕತೆ? ಇದರ ಹಿಂದೆ ಬಿಬಿಎಂಪಿ ಎಲೆಕ್ಷನ್ ವಿಚಾರದೇನಾದರೂ ಇದೆಯಾ ಅಂತ? ಈಗಾಗಲೇ ಏನು ಬಿಬಿಎಂಪಿ ಚುನಾವಣೆಗೆ ಸಜ್ಜಾಗಿ ಅಂತ ಹೇಳಿ ವರಿಷ್ಠರು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಕೂಡ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಈಗ ನಾಯಕರನ್ನು ಹುಡುಕುವ ಕೆಲಸ ಆಗ್ತಾ ಇದೆ. ಈಗಾಗಲೇ ಕೆಲವು ನಾಯಕರ ಹೆಸರು ಕೂಡ ಫೈನಲ್ ಆಗಿದೆ. ಅದರಂತೆ ಕೂಡ ಈಗ ಏನೋ ಒಂದು ಶಾಂತಿನಗರ ಒಂದು ಕ್ಷೇತ್ರದಲ್ಲಿರುವಂತಹ ಒಂದು ಅಭ್ಯರ್ಥಿಯ ಹೆಸರು ಕೂಡ ಫೈನಲ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇರೋದು. ಏನು ಮೃತಪಟ್ಟಂತಹ ಹೈದರ್ ಅಲಿ ಇದ್ದಾನೆ, ಆತನ ಸಹೋದರನಿಗೆ ಈ ಬಾರಿ ಸಲೀಂ ಏನಿದ್ದಾನೆ, ಆತ ಈ ಕ್ಷೇತ್ರದಲ್ಲಿ ಶಾಸಕರ ಜೊತೆ ಗುರುತಿಸಿಕೊಂಡಿದ್ದ ಹಾಗೂ ಅವರ ಮಗ ನಲ್ಪಾಡವರೊಂದಿಗೂ ಕೂಡ ಗುರುತಿಸಿಕೊಂಡು ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯನಾಗಿ ಇದ್ದ. ಹಾಗಾಗಿ ಈ ಬಾರಿ ಆತನಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಕನ್ಫರ್ಮ್ ಆಗಿದೆ ಅಂತ ಕೂಡ ಈ ಒಂದು ಮೃತಪಟ್ಟಂತ ಹೈದರ್ ಏನಿದ್ದಾನೆ ಆತ ಹೇಳಿಕೊಂಡು ಓಡಾಡ್ತಿದ್ದ. ಮತ್ತೆ ಹುಡುಗರನ್ನು ಕೂಡ ಸಂಘಟನೆ ಮಾಡಿಕೊಂಡು ಆತ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡ್ತಾ ಇದ್ದ. ಇದೇ ಒಂದು ಕಾರಣದಿಂದಾಗಿ ಕೂಡ ಅದೇ ಒಂದು ಕ್ಷೇತ್ರದಲ್ಲಿ ಮತ್ತೊಬ್ಬ ಇತ್ತೀಚೆಗೆ ಅಂತ ಯೂತ್ ಕಾಂಗ್ರೆಸ್ ಗೆದ್ದಂತಹ ಒಂದು ಅಭ್ಯರ್ಥಿ ಏನಿದ್ದಾನೆ ಆತನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಕೂಡ ಓಡಾಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆತನ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದಂತ ನಾಜ್ ಎನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಈತ ತನಗೆ ಸಲೀಮನ್ಗೆ ಟಿಕೆಟ್ ಕನ್ಫರ್ಮ್ ಆದ್ರೆ ತಮಗೆ ಎಲ್ಲೋ ಒಂದ್ ಕಡೆ ಅಪಾಯ ಇದೆ ಅಂತ ಹೇಳಿ ಸೊ ಆತ ಏನೋ ಒಂದು ಈ ನಾಜ್ ಈ ಟಿಕೆಟ್ ವಂಚಿತ ಅಭ್ಯರ್ಥಿ ಏನಿದ್ದಾನೆ ಆತನ ಜೊತೆ ಕೈ ಜೋಡಿಸಿ ಈ ಒಂದು ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿ ತಿಳಿದು ಬರ್ತಾ ಇರುವಂತದ್ದು. ಯಾಕಂದ್ರೆ ಈ ನಾಜ್ ಮತ್ತೆ ಏನೋ ಮೃತಪಟ್ಟಂತ ಹೈದರ್ ಅಲಿ ಏನಿದ್ದಾರೆ ಇಬ್ರು ಕೂಡ ಸಾಕಷ್ಟು ಬಾರಿ ಇಬ್ಬರ ನಡುವೆ ಕೂಡ ಗಲಾಟೆ ಆಗಿರುವಂತದ್ದು. ಪಕ್ಷದಲ್ಲಿ ಕೂಡ ಇವರು ಗುರುತಿಸಿಕೊಂಡಿದ್ರು. ಸೊ ಅವರ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಕೂಡ ಇಬ್ಬರ ನಡುವೆ ಕೂಡ ಸಂಧಾನವನ್ನು ಮಾಡಿದ್ರು. ಇದು ಇಬ್ಬರ ನಡುವಿನ ಒಂದು ಮುಸುಕಿನ ಗುದ್ದಾಟ ಕೂಡ ಸಾಕ್ತಾ ಇತ್ತು. ಯಾವಾಗ ಸಲೀಂಗೆ ಟಿಕೆಟ್ ಕನ್ಫರ್ಮ್ ಆಯ್ತು ಅಂತ ಹೇಳಿ ಗೊತ್ತಾಗುತ್ತೋ ಆಗ ನಾಜ್ನ ಜೊತೆಲಿ ಇದ್ದಂತವರು ಕೂಡ ನಾಜ್ನ ಲೀಡರ್ ಏನಿದ್ದಾನೆ ಆತನು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾನೆ. ಆ ಹಿನ್ನೆಲೆಯಲ್ಲಿ ಅವನ ಮರ್ಡರ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಈಗ ಅಶೋಕ್ ನಗರ ಪೊಲೀಸರು ನಾಲ್ಕು ಸೇರಿದಂತೆ 4 ಕರ್ಕೊಂಡು ಬಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಹಿಂದೆ ಬೇರೆ ಯಾರಾದ್ರೂ ಇನ್ನೂ ಕೈವಾಡಗಳು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.